ಇಷ್ಟೆಲ್ಲ ಕೇಳಿಸ್ಕೊಂಡು ಮಧುಮೇಹ ಇರುವಂಥ ವ್ಯಕ್ತಿ ಅವ್ರ ಡಯಾಬಿಟಿಕ್ ವ್ಯಕ್ತಿ ಎಷ್ಟು ಮಾನಸಿಕವಾಗಿ ಹಿಂಸೆ ಪಡ್ತಾ ಇರ್ತಾನೆ ಅದು ನೀವೇ ತಿಳ್ಕೊಳ್ಳಿ. ಸ್ಟಡೀಸ್ ಪ್ರಕಾರ ಡಯಾಬಿಟಿಕ್ ನಮ್ಮ ದೇಶ ಏನಿದೆ, ಇಂಡಿಯಾ, ಭಾರತ, ಈಗಿನ ಟೈಮ್ ಒಳಗಡೆ ಡಯಾಬಿಟಿಕ್ನ ಕ್ಯಾಪಿಟಲ್. ಇಡೀ ವರ್ಲ್ಡ್ ಒಳಗಡೆ ಹೈಯೆಸ್ಟ್ ಡಯಾಬಿಟಿಕ್ ಪೇಷಂಟ್ಸ್, ಹೈಯೆಸ್ಟ್ ಡಯಾಬಿಟಿಕ್ ಮೆಡಿಸಿನ್ ಕನ್ಸ್ಯೂಮ್ ಆಗ್ತಾ ಇರುವಂಥ ದೇಶ ಅಂದರೆ ನಮ್ಮ ಭಾರತ. ಡಯಾಬಿಟಿಸ್ ಅಂತಂದರೆ ಒಂದು ಮನುಷ್ಯನ ರಕ್ತದೊಳಗಡೆ ಇನ್ಸುಲಿನ್ ಅಂಶ ಕಡಿಮೆ ಆಗೋದು, ಅಥವಾ ಇನ್ಸುಲಿನ್ ಇದ್ದರೂ ಕೂಡ ಜೀವಕೋಶಗಳು ಅದರಿಂದ ಯೂಸ್ ತಗೊಳ್ಳದೇ ಇರೋದು, ಜೀವಕೋಶಗಳಿಗೆ ಯೂಸ್ ಆಗದೆ ಇರೋದು. ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ನಮ್ಮ ಪ್ಯಾಂಕ್ರಿಯಾಸ್ ಅಂತ ಏನು ಕರಿತೀವಿ, ಅದರಿಂದ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿಯಾಗಿ ರಕ್ತದಲ್ಲಿರುವಂಥ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇಂಥ ಒಂದು ಇನ್ಸುಲಿನ್ ಕಂಟ್ರೋಲಲ್ಲಿ ಇಲ್ಲ ಲೈಕ್ ಸಫಿಷಿಯೆಂಟಾಗಿ ಸಿಗ್ತಾ ಇಲ್ಲ ಅಂದಾಗ ಸೆಲ್ಸ್ ಒಳಗಡೆ ಸಕ್ಕರೆ ಅಂಶ ಹಾಗೆ ಉಳಿಯುತ್ತೆ. ರಕ್ತದೊಳಗಡೆ ಪ್ಲಾಸ್ಮಾ ಅಂತ ಏನು ಕರಿತೀವಿ, ಅದರಲ್ಲಿ ಸಕ್ಕರೆ ಅಂಶ ಹಾಗೆ ಉಳಿಯುತ್ತೆ. ಇದರಿಂದ ಆಗುವಂಥ ಕಾಂಪ್ಲಿಕೇಶನ್ ಆರ್ ಸಿಂಪ್ಟಮ್ಸ್ಗೆ ನಾವು ಡಯಾಬಿಟೀಸ್ ಅಂತ ಕರಿತೀವಿ. ಓಕೆ, ಇದರಲ್ಲಿ 2 ವಿಧ, ಡಯಾಬಿಟಿಸ್ ಟೈಪ್ 1 ಮತ್ತು ಟೈಪ್ 2. ಟೈಪ್ 1 ಚಿಕ್ಕ ಮಕ್ಕಳಲ್ಲಿ ಆ್ಯಂಡ್ ದೊಡ್ಡವರಲ್ಲೂ ಇರುತ್ತೆ. ಆದರೆ ಟೈಪ್ 1ಅಲ್ಲಿ ಹೇಗಿರುತ್ತೆ ಅಂತಂದರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥ ಶಕ್ತಿನೇ ದೇಹಕ್ಕೆ ಇರಲ್ಲ. ಬೀಟಾ ಸೆಲ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಪ್ಯಾಂಕ್ರಿಯಾಸ್ನಲ್ಲಿರುವಂಥ ಸೆಲ್ಗಳು ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಫೇಲ್ ಆಗಿರುತ್ತೆ, ಪ್ರೊಡ್ಯೂಸ್ ಮಾಡೋಕ್ಕೆ ಆಗ್ತಿರಲ್ಲ. ಅಂಥ ಟೈಮ್ ಒಳಗಡೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ಬಾಡಿಗೆ ಆಗಲ್ಲ. ಇಂಥ ಕಂಡೀಷನ್ನ ನಾವು ಟೈಪ್ 1 ಡಯಾಬಿಟೀಸ್ ಅಂತ ಕರಿತೀವಿ. ಆಲ್ರೆಡಿ ನಾರ್ಮಲ್ ಆಗಿ ನಿಮ್ಮ ಇನ್ಸುಲಿನ್ ಸೀಕ್ರೆಟ್ ಆಗ್ತಿರುತ್ತೆ, ನಮ್ಮ ದೇಹದೊಳಗಡೆ ಇನ್ಸುಲಿನ್ ಸೀಕ್ರೆಟ್ ಆಗ್ತಿರುತ್ತೆ. ಆದರೆ ಸೆಲ್ಸ್ ಒಳಗಡೆ ಅದನ್ನು ಕನ್ಸ್ಯೂಮ್ ಮಾಡುವಂಥ ರಿಸೆಪ್ಟಾರ್ಸ್ ತೊಂದರೆಯಲ್ಲಿರುತ್ತೆ, ಅಥವಾ ರಿಸೆಪ್ಟಾರ್ಸ್ ವರ್ಕ್ ಮಾಡ್ತಿರಲ್ಲ. ಇನ್ಸುಲಿನ್ ಸಫಿಷಿಯೆಂಟ್ ಆಗಿದೆ, ಆದರೆ ಅದನ್ನು ರಿಸೀವ್ ಮಾಡ್ಕೊಳ್ಳುವಂಥ ರಿಸೆಪ್ಟಾರ್ಸ್ ಕೆಲಸ ಮಾಡ್ತಾ ಇರಲ್ಲ. ಈ ಕಂಡೀಷನ್ಗೆ ನಾವು ಟೈಪ್ 2 ಡಯಾಬಿಟೀಸ್ ಅಂತ ಕರಿತೀವಿ. ಈ ಕಂಡೀಷನ್ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಎಲ್ಲ ಕಡೆಗೂ ನೀವು ನೋಡ್ಬೋದು. ಈ ಪೇಷಂಟ್ಸ್ ತುಂಬ ಇದೇ ತೊಂದರೆ ಇಟ್ಕೊಂಡೇ ಬರೋದು. ಆ್ಯಂಡ್ ಸರ್, ಡಯಾಬಿಟೀಸ್ನ ರಿವರ್ಸ್ ಮಾಡೋಕ್ಕಾಗದೇ ಇಲ್ವಾ, ಡಯಾಬಿಟೀಸ್ನ ಕಂಟ್ರೋಲ್ ಮಾಡೋಕ್ಕಾಗದೇ ಇಲ್ವಾ, ಶುಗರ್ ಕಂಟ್ರೋಲ್ ಮಾಡೋಕ್ಕಾಗದೇ ಇಲ್ವಾ? ತುಂಬ ಜನರ ಕ್ವಶನ್, ತುಂಬ ಜನರ ಪ್ರಶ್ನೆ ಇದಾಗಿದೆ. ಆದರೆ ಈ ಪ್ರಶ್ನೆಗೆ ಉತ್ತರ ಬಂದು, ಪ್ರೀ ಡಯಾಬಿಟಿಕ್ ಪೇಷಂಟ್ಸಲ್ಲಿ ನಾವು ಡಯಾಬಿಟೀಸ್ನ ರಿವರ್ಸ್ ಮಾಡಬಹುದು. ಪ್ರೀ ಡಯಾಬಿಟಿಕ್ ಅಂದರೆ ಯಾರೋ ಒಬ್ಬರ ಸಕ್ಕರೆ ಅಂಶ FPS, PPBS ಇವು ಎರಡೂ 140 ಒಳಗಿದೆ, 150 ಒಳಗಿದೆ. WHO ಪ್ರಕಾರ 150 ಒಳಗಿದೆ. ಇವರಿಗೆ ಪ್ರೀ ಡಯಾಬಿಟಿಕ್ ಅಂತ ಕರಿತೀವಿ. ಆ್ಯಂಡ್ ಇವ್ರಿಗೆ ನಾವು ರಿವರ್ಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ, ಆಹಾರ ಪದ್ಧತಿಗಳನ್ನು ಚೇಂಜ್ ಮಾಡೋದ್ರಿಂದ ನಾವು ಇವರ ಡಯಾಬಿಟಿಕ್ ಏನು ಸಿಂಪ್ಟಮ್ಸ್ ಇದೆ ಇದನ್ನು ನಾವು ರಿವರ್ಸಿಬಲ್ ಮಾಡಬಹುದು. ಆದರೆ ಯಾರೋ ಒಬ್ಬರದು HbA1c ಆ್ಯಂಟಿಜನ್, ಓಕೆ, ಬ್ಲಡ್ ಆ್ಯಂಟಿಜನ್, ಲೈಕ್ ಇದು ಏನಿರುತ್ತೆ ಅಂತಂದರೆ 3 ತಿಂಗಳಿಗೊಮ್ಮೆ ಇದನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಅಂದರೆ ಒಂದು RBC ಸಂಖ್ಯೆ ಎಷ್ಟಿದೆ, RBC ಅಂದರೆ ಕೆಂಪು ರಕ್ತ ಕಣಗಳು, ಇವು ಎಷ್ಟು ಶುಗರನ್ನು ಕ್ಯಾರಿ ಔಟ್ ಮಾಡ್ತಾ ಇದೆ, ಎಷ್ಟು ಸ್ಟೋರ್ ಮಾಡಿದೆ ಅನ್ನೋದು ಈ HbA1cಯಿಂದ ಗೊತ್ತಾಗುತ್ತೆ. RBCಗೆ ಲೈಫ್ ಸ್ಪ್ಯಾನ್ ಬಂದು 120 ದಿನ. ಸೊ ಎವ್ರಿ 3 months, ಮಿನಿಮಮ್ 3 months ನಾವೇನು ಮಾಡ್ತೀವಿ ಅಂದರೆ HbA1c ರಿಪೀಟ್ ಮಾಡಿಸ್ತೀವಿ ಪೇಷಂಟ್ಸ್ಗೆ. ಸೊ ನಿಮ್ಮ ರಕ್ತದಲ್ಲಿರುವಂಥ ಸಕ್ಕರೆ ಗುಣ ಎಷ್ಟು ಕಡಿಮೆ ಇದೆ, ಇಲ್ಲ ಎಷ್ಟು ಜಾಸ್ತಿ ಇದೆ, ಇಲ್ಲ ಕಂಟ್ರೋಲ್ ಇದೆಯಾ ಇಲ್ವಾ ಅನ್ನೋದನ್ನು ಈ HbA1cಯಿಂದ ಕಂಡುಹಿಡಿಬೋದು. ಆ್ಯಂಡ್ ನೀವು ಕಂಟ್ರೋಲ್ ಹೇಗೆ ಮಾಡ್ತೀರಾ? ಜನಗಳು ವಿವಿಧ ರೀತಿ ಒಳಗಡೆ
HbA1c ಆರ್ ಎಲ್ಸ್ ಬ್ಲಡ್ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ಡಾಕ್ಟರ್ಸ್ ನಿಮಗೆ ಗೈಡ್ ಕೂಡ ಮಾಡ್ತಾರೆ. ಯಾವ ಒಬ್ಬ ಡಾಕ್ಟರ್ ನಿಮಗೆ ಗೈಡ್ ಮಾಡಲ್ವೋ, ಡೈರೆಕ್ಟ್ಲಿ ಮೆಡಿಸಿನ್ ಬರ್ಕೊಡ್ತಾರೋ, ಟೇಕ್ ಎನ್ ಸೆಕೆಂಡ್ ಒಪಿನಿಯನ್, ಇನ್ನೊಬ್ಬರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಈಗ ನಿಮ್ಮದು HbA1c ಲೆವೆಲ್ 6ರಿಂದ ಒಳಗಡೆ ಇದೆ, 6 ಇದೆ, ಇಲ್ಲ 6ರಿಂದ ಕೆಳಗಿದೆ, ನೀವು ಪ್ರೀ ಡಯಾಬಿಟಿಕ್ ಇದ್ದೀರಾ, ನಿಮ್ಮ ಶುಗರ್ ಲೆವೆಲ್ಸು ಹೈ ಆಗ್ತಿರತ್ತೆ, ಕಡಿಮೆ ಆಗ್ತಿರತ್ತೆ, ನೀವು ಪ್ರೀ ಡಯಾಬಿಟಿಕ್ ಇದ್ದೀರಾ. ನಿಮಗೆ ಡಯಾಬಿಟೀಸ್ನ ಜಸ್ಟ್ ಡಯಟಿಂದ ಕಡಿಮೆ ಮಾಡ್ಕೊಳ್ಳೋ ಚಾನ್ಸಸ್ ಇದೆ, ಜಾಸ್ತಿ ಇದೆ. ನೀವು ಆ ಚಾನ್ಸ್ನ ತೊಗೋಬಹುದು. ನನಗೆ ಮೆಡಿಸಿನ್ ಬೇಡ ಅಂತ ನೀವು ಡೈರೆಕ್ಟಾಗಿ ಡಾಕ್ಟ್ರಿಗೆ ಹೇಳ್ಬೋದು 6ಗಿನ್ನ ಕೆಳಗಡೆ ಇದ್ದಾಗ. HbA1c 6ಗಿನ್ನ ಕೆಳಗಡೆ ಇದ್ದಾಗ ನೀವು ಇದನ್ನು ಕೇಳಬಹುದು, ಡಾಕ್ಟರ್ ನಿಮಗೆ ಹೆಲ್ಪ್ ಕೂಡ ಮಾಡ್ತಾರೆ. ಆ್ಯಂಡ್ ನಿಮ್ಮ ಯಾವಾಗ HbA1c ಜಾಸ್ತಿ ಇದೆ, ಅನ್ಕಂಟ್ರೋಲ್ಡ್ ಅಂತ ಬಂದುಬಿಟ್ಟಿದೆ ಅಂತಂದರೆ ನೀವು ಮೆಡಿಕೇಷನ್ಗೆ ಹೋಗಬೇಕಾಗತ್ತೆ. ಮೆಡಿಕೇಷನ್ ತೊಗೋಬೇಕು, ರಿಸೆಪ್ಟರ್ಸ್ ವರ್ಕ್ ಆಗಬೇಕು. ಅಂಥ ಟೈಮ್ ಒಳಗಡೆ ನೀವು ಡಯಟ್ ಜೊತೆಗೆ ಮೆಡಿಸಿನ್ ತೊಗೋಬೇಕಾಗತ್ತೆ. ಇದ್ರ ಜೊತೆಗೆ ನಿಮ್ಮದು ತುಂಬ ವರ್ಷ ಆಯಿತು ಡಯಾಬಿಟಿಸ್ ಬಂದು, ನಾನು ಕಂಟ್ರೋಲೇ ಮಾಡಿಲ್ಲ, ನಾನು ಕಂಟ್ರೋಲ್ ಮಾಡೋಕ್ಕೆ ಇಷ್ಟನೂ ಇಲ್ಲ, ನಾನು ಹಾಗೆ ನನ್ನ ಲೈಫ್ ಸ್ಟೈಲ್ ಹಿಂಗೇ ಇದೆ ಅಂತ ಆದರೆ, ನಿಮ್ಮದು HbA1c ಮೋರ್ ದೆನ್ 10 ಇದೆ ಅಂತಂದರೆ ಡಾಕ್ಟರ್ ಮೇ ಪ್ರಿಸ್ಕ್ರೈಬ್ ಯು ಇನ್ಸುಲಿನ್ ಇಂಜೆಕ್ಷನ್ ಹೇಳ್ತಾರೆ, ನೀವು ಅದನ್ನು ತೊಗೋಬೇಕಾಗತ್ತೆ. ಆ್ಯಂಡ್ ಇದಿಷ್ಟು ಮಾಡಿನೂ ಕೂಡ ನೀವು ನಿಮ್ಮ ಡಯಟ್, ನೆಕ್ಸ್ಟ್ ನಿಮ್ಮ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಕ್ಯಾಲರಿ ಡೆಫಿಸಿಟ್ ಡಯಟ್ ಅಂತ ಇರುತ್ತೆ. ಆ್ಯಂಡ್ ಶುಗರ್ ಅವಾಯ್ಡ್ ಮಾಡಬೇಕಾಗತ್ತೆ. ಕೆಲವೊಂದಿಷ್ಟು ರೂಲ್ಸ್ ಲೈಫ್ ಸ್ಟೈಲಲ್ಲಿ ಮಾಡಿಫಿಕೇಷನ್ ಮಾಡಬೇಕಾಗತ್ತೆ. ಇದಿಷ್ಟು ಬಿಟ್ಟರೆ ನಥಿಂಗ್ ಇಸ್ ಅ ಪ್ರಾಬ್ಲಮ್ ಟಿಲ್ ಯುವರ್ ಶುಗರ್ ಈಸ್ ಅಂಡರ್ ಕಂಟ್ರೋಲ್. ಇನ್ನೊಂದು ಏನಂತಂದರೆ, ಡಯಾಬಿಟೀಸ್ನ ಕಾಂಪ್ಲಿಕೇಶನ್ಸ್. ಎಷ್ಟೋ ಜನ ಹೇಳ್ತಾರೆ, ನಾನು ಶುಗರ್ನ ಕಂಟ್ರೋಲ್ ಮಾಡಲ್ಲ, ಏನಾಗುತ್ತೆ, ಯಾರಿಗೂ ಬರ್ದಾರೆ ನನಗೇನು ಬಂದಿದೆ. ಓಕೆ, ನಿಮ್ಮ ನೆಗ್ಲಿಜೆನ್ಸಿ. ನೀವು ನಿಮ್ಮ ಮನೆಯಲ್ಲಿ ಒಬ್ಬರೇ ಇಲ್ಲ, ನೀವು ಒಬ್ಬರೇ ಬದುಕ್ತಾ ಇಲ್ಲ. ನಿಮ್ಮನ್ನು ನಂಬಿಕೊಂಡು ನಿಮ್ಮ ಫ್ಯಾಮಿಲಿ ಇದೆ, ನಿಮ್ಮನ್ನು ನಂಬಿಕೊಂಡು ನಿಮ್ಮ ಮಕ್ಕಳಿದ್ದಾರೆ, ನಿಮ್ಮನ್ನು ನಂಬಿಕೊಂಡು ನಿಮ್ಮ ತಂದೆ ತಾಯಿ ಇದ್ದಾರೆ, ನಿಮ್ಮ ಕುಟುಂಬ ಇದೆ. ಸೊ ನೀವು ನೆಗ್ಲಿಜೆಂಟ್ ಆಗೋಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಏನೇನು ದಾರಿಗಳಿದೆ ಅದನ್ನ ನೀವು ಅನುಸರಿಸಬೇಕಾಗತ್ತೆ. ಆ್ಯಂಡ್ ಡಯಾಬಿಟಿಸ್ನ ಕಾಂಪ್ಲಿಕೇಶನ್ಸ್, ಮಧುಮೇಹದ ಕಾಂಪ್ಲಿಕೇಶನ್, ರಕ್ತದೊಳಗಡೆ ಸಕ್ಕರೆ ಅಂಶ ಜಾಸ್ತಿ ಆಗಿರೋದ್ರಿಂದ ಮೊದಲು ಅದರದ್ದು ಏನು ತೊಂದರೆ ಮಾಡುತ್ತೆ ಅಂದರೆ, ಕಿಡ್ನಿಯಲ್ಲಿ ಹೋಗಿ ಸಕ್ಕರೆ ಅಂಶ ಉಳಿದ್ಬಿಡುತ್ತೆ. ಸಕ್ಕರೆ ಅಂಶ ಒಂದು ಸರಿ ಕಿಡ್ನಿಯಲ್ಲಿ ಉಳಿತು ಅಂತಂದರೆ ಅಲ್ಲಿರುವಂಥ ಚಿಕ್ಕ ಚಿಕ್ಕ ಕ್ಯಾಪಿಲರೀಸ್ ಅಂತ ಏನು ಕರಿತೀವಿ, ಕೆಂಪು ರಕ್ತವನ್ನು ಸಾಗಿಸೋವಂತಹ ಒಂದು ರಕ್ತನಾಳ, ಕ್ಯಾಪಿಲರೀಸ್ ಅಂತ ಅಲ್ಲಿ ಉಳಿದು ಅಲ್ಲಿ ಕ್ಲಾಟ್ ಆಗಿ. ಓಕೆ, ಜಸ್ಟ್ ಇಮ್ಯಾಜಿನ್ ಸಕ್ಕರೆ ಪಾಕ ಎಷ್ಟು ಮೆದುವಾಗಿರುತ್ತೆ, ಎಷ್ಟು ತಿಕ್ಕಾಗಿರುತ್ತೆ. ಒಂದು ರಕ್ತಕ್ಕೆ ಸಕ್ಕರೆ ಪಾಕನ ಹಾಕಿದ್ರೆ ಆ ರಕ್ತ ಹೇಗಾಗುತ್ತೆ ಗಟ್ಟಿಯಾಗಿ, ಅದೇ ಥರ ಮಧುಮೇಹ ಇರುವಂಥ ವ್ಯಕ್ತಿಯ ರಕ್ತ ಕೂಡ ಅದೇ ಥರ ಇರುತ್ತೆ. ಸೊ ಅದು ಕಿಡ್ನಿನ ಫಸ್ಟ್ ಹಾಳು ಮಾಡುತ್ತೆ. ಕಿಡ್ನಿ ತೊಂದರೆ ಬರಬಹುದು. ಒಂದು ಸಾರಿ ಕಿಡ್ನಿ ತೊಂದರೆ ಬಂತು ಅಂತಂದರೆ BP ಕೂಡ ಏರ್ಪೇರ್ ಆಗುವಂಥ ಚಾನ್ಸಸ್ ಇರುತ್ತೆ. ಹೈಪರ್ಟೆನ್ಸಿವ್ ಆಗ್ತೀರಾ, ಹೈಪರ್ ಟೆನ್ಷನ್ ಅನ್ನೋ ತೊಂದರೆ ಬರುತ್ತೆ. ಓಕೆ, ವಿ ಕಾಲ್ ಇಟ್ ಆಸ್ ಸೆಕೆಂಡರಿ ಹೈಪರ್ ಟೆನ್ಷನ್. ಡಯಾಬಿಟೀಸಿಂದ ಕಿಡ್ನಿಗೆ ತೊಂದರೆ ಬಂದು ಅದರಿಂದ ಏನಾದರೂ ರಕ್ತದೊತ್ತಡ ಜಾಸ್ತಿ ಆದರೆ ಅದಕ್ಕೆ ನಾವು ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಚಾನ್ಸಸ್ ಆಫ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್, ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ, ಹಾರ್ಟ್ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ರಕ್ತ ತಿಕ್ಕಿರುತ್ತೆ. ಹೃದಯ ಬಡ್ಕೊಂಡಾಗ, ಪಂಪ್ ಮಾಡಿದಾಗ ರಕ್ತ ಹೋಗುವಂಥ ಸ್ಪೀಡ್ ಕಡಿಮೆ ಆಗುತ್ತೆ. ಸೊ ಇದರಿಂದ ನಿಮ್ಮ ಹಾರ್ಟ್ ಹೊಡ್ಕೊಳ್ಳೋದನ್ನು ಕಡಿಮೆ ಮಾಡಬಹುದು, ಅದರ ಕೆಲಸವನ್ನು ಕಡಿಮೆ ಮಾಡಬಹುದು. ಆವಾಗಲೇ ಸಕ್ಕರೆ ಅಂಶದ ಏನಾದರೂ ಸಿಂಪ್ಟಮ್ಸ್ ಇದ್ದರೆ, ಚಿಕ್ಕದಾಗಿ ಸಿಂಪ್ಟಮ್ ಬಂದರೂ ಕೂಡ ಡು ನಾಟ್ ನೆಗ್ಲೆಕ್ಟ್, ಗೋ ಟು ಡಾಕ್ಟರ್ ಹತ್ರ ಹೋಗಿ ಹೇಳ್ಕೊಳ್ಳಿ,
ನಿಮ್ಮದು ಚೆಕ್ ಮಾಡಿಸಿ. ಡಾಕ್ಟ್ರ್ ನಿಮಗೆ ಇನ್ವೆಸ್ಟಿಗೇಷನ್ ಮಾಡಿಕೊಡ್ತಾರೆ. ಇಷ್ಟು ಇನ್ವೆಸ್ಟಿಗೇಷನ್ ಮಾಡಿಸಿ ನಿಮಗೆ ಇಷ್ಟೊಂದು ಇರಬಹುದು ಶುಗರ್, ಇಲ್ಲ ಅಂದರೆ ಇಲ್ಲ, ಸೊ ಆರಾಮಾಗಿರಬಹುದು. ಓಕೆ, ಶುಗರ್ ಇದ್ದರೆ ನೀವೇನು ಮಾಡಬಹುದು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಸೊ ಯು ಕ್ಯಾನ್ ಡೂ ದಿಸ್ ಥಿಂಗ್ಸ್. ಆ್ಯಂಡ್ ಸಿಮ್ಟಮ್ಸ್ ಬಗ್ಗೆ ನಾನು ಸಿಮ್ಟಮ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸ್ವಲ್ಪ ಟೈಮ್ ಮಾಡಿಕೊಂಡು ಓದ್ಬಿಡಿ. ಏನು, ಇಟ್ಸ್ ನಾಟ್ ಅ ಬಿಗ್ ಡೀಲ್. ಸೊ ನೆಕ್ಸ್ಟ್ ಟೈಮ್ ಯಾರನ್ನ ನಿಮಗೆ ಶುಗರ್ ಬಗ್ಗೆ ಹೆದರಿಸಿದ್ರೆ ಹೆದರ್ಕೋಬೇಡಿ. ನೋ ನೀಡ್ ಟು ಗೆಟ್ ಅಫ್ರೇಡ್, ನೋ ನೀಡ್ ಟು ಗೆಟ್ ಹೆಸಿಟೇಟೆಡ್. ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ಧೈರ್ಯದಿಂದ ಎದುರಿಸ್ಬೋದು. ಮೆಡಿಸಿನ್, ಇಂಜೆಕ್ಷನ್ಗಿನ್ನ ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಶುಗರ್, ಸಕ್ಕರೆ ಕಾಯಿಲೆನ ದೂರ ಇಡ್ಬೋದು. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.